ಚಿತ್ರದುರ್ಗದಲ್ಲಿ ಅನೈತಿಕ ಸಂಬಂಧಕ್ಕೆ ಹೆಣವೊಂದು ಬಿದ್ದಿದೆ. ಶ್ರೀನಿವಾಸ್ ಅಂತ ಮೃತಪಟ್ಟಂತಹ ವ್ಯಕ್ತಿ ಬಾತ್ರೂಮ್ನಲ್ಲೇ ಚುಚ್ಚಿ ಕೊಂದಿದ್ದಾರಂತೆ ಈ ವ್ಯಕ್ತಿಯನ್ನು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈತಾನೆ. ಹೊಸದುರ್ಗ ತಾಲೂಕು ಹುಣುವಿನಡು ಗ್ರಾಮದಲ್ಲಿ ಈ ಮರ್ಡರ್ ಆಗಿರ್ತಕ್ಕಂಥದ್ದು. ಮೂವರು ಅಪರಿಚಿತರು ಈ ಹತ್ಯೆಯನ್ನು ಮಾಡಿದ್ದಾರೆ. ಆನಂತರ ಅವರೆಲ್ಲ ಎಸ್ಕೇಪ್ ಆಗಿದ್ದಾರೆ ಅಲ್ಲಿಂದ. ಮೇಲ್ನೋಟಕ್ಕಿದು ಅನೈತಿಕ ಸಂಬಂಧಕ್ಕೆ ಹೆಣ ಬಿದ್ದಿದೆ ಅಂತ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅನೈತಿಕ ಸಂಬಂಧದ ಕಾರಣ ವ್ಯಕ್ತಿಯೊಬ್ಬನ ಕೊಲೆಯಾಗಿದೆ. ಬಾತ್ರೂಮ್ನಲ್ಲೇ, ಅಂದರೆ ಮನೆಯ ಬಾತ್ರೂಮ್ನಲ್ಲೇ ಆತನನ್ನು ಕೂಡು ಹಾಕಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಆಟೋ ಚಾಲಕ ಅಂತ ಈತ ಶ್ರೀನಿವಾಸ್ ಅಂತಕ್ಕಂಥ ವ್ಯಕ್ತಿ, ಮೃತ ವ್ಯಕ್ತಿ. ಭೀಕರವಾಗಿ ಅವನನ್ನು ಕೊಂದು ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡ್ಕೊಳ್ಳೋಣ. ಸಿದ್ದರಾಜು, ಏನಿದೆ ಡೀಟೇಲ್ಸ್ ಈ ಮರ್ಡರ್ ಬಗ್ಗೆ? ಅರವಿಂದ್, ಏನಂದ್ರೆ ಬಾತ್ರೂಮ್ ಅಲ್ಲಿ ವ್ಯಕ್ತಿ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಮನೆಗೆ ನುಗ್ಗಿರುವಂತ ಮೂವರು ದುಷ್ಕರ್ಮಿಗಳಿಂದ ಆಟೋ ಚಾಲಕನ ಶ್ರೀನಿವಾಸ್ ಎಂಬುವರ ಹತ್ಯೆ ನಡೆದಿದೆ. ಈ ಸಂದರ್ಭದಲ್ಲಿ ಈತ ಮತ್ತು ಒಂದು ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಇರುವ ಹಿನ್ನೆಲೆಯಲ್ಲಿ ಒಂದು ಕೊಲೆ ನಡೆದಿದೆ ಎಂಬ ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದ್ದು. ಈಗಾಗಲೇ ಸ್ಥಳಕ್ಕೆ ಹಿರಿಯೂರು ಡಿವೈಎಸ್ಪಿ ಶಿವಕುಮಾರ್ ಕೂಡ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಹಾಗೆ ಈ ಹಿಂದೆ ಕೂಡ ಒಂದು ಗುಂಪು ಘರ್ಷಣೆ ಕೂಡ ನಡೆದಿತ್ತು. ಒಂದು ಮಹಿಳೆಯೊಂದಿಗೆ ಒಂದು ಅಕ್ರಮ ಸಂಬಂಧ ಹೊಂದಿದ್ದೇನೆ ಈ ವ್ಯಕ್ತಿ ಎಂಬ ನಿಟ್ಟಿನಲ್ಲಿ ಗಲಾಟೆ ಕೂಡ ನಡೆದಿತ್ತು ಕಳೆದ ಒಂದು ತಿಂಗಳ ಹಿಂದೆ. ಇದರ ಬೆನ್ನಲ್ಲೇ ಈಗ ಈತ ಹತ್ಯೆಯಾಗಿರುವ ಹಿನ್ನೆಲೆಯಲ್ಲಿ ಒಂದು ಅಕ್ರಮ ಸಂಬಂಧ ಹಿನ್ನೆಲೆಯಲ್ಲೇ ಈ ಒಂದು ಹತ್ಯೆ ನಡೆದಿದೆ ಎಂಬ ಮಾಹಿತಿ ಈಗಾಗಲೇ ಪೊಲೀಸರು ತಿಳಿದಿದ್ದು, ಮೂವರು ಅಪರಿಚಿತರಿಂದ ಈ ಒಂದು ಹತ್ಯೆ ನಡೆದಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ ಪೊಲೀಸರು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸಿದ್ದರಾಜು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಕೊಲೆಗಳು ಅಂತಕ್ಕಂಥದ್ದು ತುಂಬ ಕಾಮನ್ ಆಗಿಬಿಟ್ಟಿದೆ ಎಲ್ಲ ಜಿಲ್ಲೆಗಳಲ್ಲಿ. ಕಾರಣ ಏನೇನೋ ಇರುತ್ತೆ, ಬಟ್ ಕೊಲೆ ಅಂತಕ್ಕಂಥದ್ದು ತುಂಬ ಕಾಮನ್ ಆಗ್ತಾ ಇದೆ.